ಹೊಸದೇನಾದ್ರೂ ಮನೆಗೆ ತಗೊಂಡ್ರೆ ಅದು ಸ್ಪೆಷಲ್ ತಾನೆ. ಎಷ್ಟ್ ಸರಿ ಹೇಳಿದೀನಿ ಆರ್ಡರ್ ಮಾಡೋಣ ಅಂತ, ಹಂಗೆ ಮ್ಯಾನೇಜ್ ಮಾಡ್ಬಿಟ್ರು. ಬಿಟ್ಟು ಆಯಿಲ್ ಯೂಸ್ ಮಾಡೋದ್ಕಿಂತ ಇದೇ ಬೆಟ್ರು ಅಂತ ಇದನ್ನ ಮಾಡೋದಷ್ಟೇ ಕೆಲವು ಅಂತ. ಇವತ್ತು ತಿನ್ನಕ್ಕೆ ಚಿಪ್ಪೆ ಹಂಗಾದ್ರೆ ನನಗೆ. ಏನ್ ಮಾಡ್ತಿದ್ಯಾ? ಎಡಿಟ್ ಮಾಡ್ತಾ ಏನ್ ಬೇಬಿ ಕ್ಯಾಮ್ರಾ ಇಟ್ಕೊಂಡಿನೋ. ಏನೋ ಒಂದು ಬಂದಿದ್ದೆ, ಹೋಗಿ ನಿನಗೆ ಏನೋ ಒಂದು ಡೆಲಿವರಿ ಬಂದೈತೆ, ಹೋಗಿ ನೋಡು. ಅದಕ್ಕೆ ಕ್ಯಾಮ್ರಾ ಇಟ್ಕೊಂಡಿದ್ದೀರಾ? ಅವತ್ತಿಂದ ಕೇಳ್ತಿದ್ದಲ್ಲ ಅಂತ. ಹೌದಾ? ನಿಜನಾ? ಅಂತ ಎಕ್ಸೈಟ್ಮೆಂಟ್ ಆಗೋಂಥದ್ದೇನಲ್ಲ, ಡೆಲಿವರಿ ಬಂದೈತೆ ಹೋಗಿ ನೋಡು ಸರ್. ಅಂತದೇನು? ಹೋಗಿ ನೋಡು. ನಿಜ? ಏನಪ್ಪ ಹಿಂಗೆಲ್ಲ ಅಲ್ಲ, ಕ್ಯಾಮ್ರಾ ಇಟ್ಕೊಂಡೆಲ್ಲ ಮಾಡ್ತಾ ಇದೀರ ಅಂದ್ರೆ ಏನೋ ಇರುತ್ತಲ್ಲ. ಎಂಥದ್ದು ಇಲ್ಲ. ಏನು ನಿನ್ನ ಬರ್ಡೇ ಆಯ್ತಾ? ನಿಂದೇನಾರು ಐತೆ ಇವಾಗ ಸರ್ಪ್ರೈಸ್ ಎಲ್ಲ ಕೊಡೋಕ್ಕೆ? ಎಷ್ಟ್ ಸರಿ ಹೇಳಿದೀನಿ ಆರ್ಡರ್ ಮಾಡೋಣ ಅಂತ. ತಗೋ ಈಗ ಒಳಗಡೆ ತಾಂಬ. ಇವಾಗೇನೋ ಸಡನ್ ಆಗಿ ಆರ್ಡರ್ ಮಾಡ್ಬಿಟ್ಟಿದ್ದೀರಾ. ಇದನ್ನ ಇವ್ರ ಹತ್ರ ಎಷ್ಟ್ ಸರಿ ಕೇಳಿ ಇವತ್ತು ಆರ್ಡರ್ ಮಾಡಿದ್ದೀರಾ. ಅದು ನನ್ಗೆ ಹೇಳಿದಿರ ಫುಲ್ಲು. ಏನ್ ಸರ್ಪ್ರೈಸಾ? ಅದ್ರಲ್ಲಿ ಏನ್ ಸರ್ಪ್ರೈಸೇ? ಅದನ್ನೇನು ಸರ್ಪ್ರೈಸ್ ಕೊಡೋಣ ನಿನ್ಗೆ? ಸರ್ಪ್ರೈಸ್ ಏನಿಲ್ಲ ಮತ್ತೆ ಇದ್ರಲ್ಲಿ. ಅಂದ್ರೂ ಫುಲ್ ಗೊತ್ತಿಲ್ದ್ರಲ್ಲ ಆರ್ಡರ್ ಮಾಡ್ಬಿಟ್ಟಿದ್ರಲ್ಲ, ಅಷ್ಟ್ ಸರಿ ಕೇಳಿದ್ರು ಮಾಡಿರ್ಲಿಲ್ಲ, ಇವಾಗ ಮಾಡ್ಬಿಟ್ಟಿದ್ರಲ್ಲ, ಅದಕ್ಕೆ ಸರ್ಪ್ರೈಸಿಂಗ್ ಆಗಿದೆ. ಓಪನ್ ಮಾಡೋಣ. ಓಕೆ, ಬನ್ನಿ ಇವಾಗ ನಮ್ಮ ಏರ್ ಫ್ರೈಯರ್ನ ಅನ್ಬಾಕ್ಸ್ ಮಾಡೋಣ. ಹಾಗೆ ನೀವೇನಾದರೂ ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಾಯಿಂದ ವೀಡಿಯೋಸ್ ಮಾಡ್ತಾ ಇದ್ದೀವಿ. ನಮ್ಮ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನು ಹೌದು, ಏರ್ ಫ್ರೈಯರ್ ಬೇಡ ಅಂತ ಅಂದ್ಬಿಟ್ಟು ನಾನು ಎಷ್ಟು ದಿನದಿಂದ ಕೇಳ್ತಾ ಇದ್ದೆ ಗೊತ್ತಾ ಇವ್ರಿಗೆ ಏರ್ ಫ್ರೈಯರ್ ಆರ್ಡರ್ ಮಾಡೋಣ. ಯಾಕಂದರೆ ನಮ್ಮದು OTG ದೊಡ್ಡದಲ್ವಾ, ಇಲ್ಲೆಲ್ಲ ಇನ್ಬಿಲ್ಟ್ ಎಲ್ಲ ಮನೆಯಲ್ಲೂ ಅವರೇ ಕೊಟ್ಟಿರ್ತಾರೆ. ಎಷ್ಟು ದೊಡ್ಡದಿದೆ. ಏನಾದರೂ ಸ್ಮಾಲ್ ಐಟಮ್ಸ್, ನಾವು ಇರೋದೇ ಇಬ್ಬರು, ಸ್ಮಾಲ್ ಐಟಮ್ಸ್ ಏನಾದರೂ ಮಾಡಬೇಕು ಅಂತಂದರೆ ಅಷ್ಟು ದೊಡ್ಡದನ್ನ ಎಲೆಕ್ಟ್ರಿಕ್ ಆನ್ ಮಾಡೋಕ್ಕೆ ಬೇಜಾರಾಗ್ತಿತ್ತು. ಅದು 1 hour ಪ್ರೀ ಹೀಟಿಂಗಿಗೆ ಬೇರೆ ಇಡಬೇಕು, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಅದಕ್ಕೆ ಕಾಂಪ್ಯಾಕ್ಟ್ ಆಗಿರುತ್ತೆ. ಏರ್ ಫ್ರೈಯರ್ ಆರ್ಡರ್ ಮಾಡೋಣ ಅಂತ ಎಷ್ಟು ಸರಿ ಹೇಳಿದ್ದೀನಿ. ಇವ್ರು ಫುಲ್ ಹೆಲ್ತ್ ಕಾನ್ಶಿಯಸ್ಸು, ಏರ್ ಫ್ರೈಯರಲ್ಲೆಲ್ಲ ತಿನ್ಬಾರ್ದಂತೆ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ಇವಾಗ ಏನು ಏರ್ ಫ್ರೈಯರ್ ಆರ್ಡರ್ ಮಾಡಿಬಿಟ್ಟಿದ್ದೀರಾ ನೀವು. ನೀನು ಆಯಿಲ್ ಯೂಸ್ ಮಾಡೋದು ನೋಡ್ಬಿಟ್ಟು ಆಯಿಲ್ ಯೂಸ್ ಮಾಡೋದ್ಕಿಂತ ಇದೇ ಬೆಟ್ರು ಅಂತ ಇದನ್ನ ಮಾಡಿರೋದಷ್ಟೇ. ಅಲ್ಲ, 1 ಸ್ಪೂನ್ ಅಷ್ಟೇ ನಾನು. 1 ಸ್ಪೂನು ಫ್ರೈ ಮಾಡುವಾಗ 1 ಸ್ಪೂನು ಅಫಿಷಿಯಲ್ ಆಗಿ ಇವ್ರು ಇದ್ದಾಗ, ಅನ್ಅಫಿಷಿಯಲಿ ಚೂರು ಎಕ್ಸ್ಟ್ರಾ. ಹೇಳಿದ್ದು ಫ್ರೈ ಮಾಡುವಾಗ ಎಷ್ಟು ಯೂಸ್ ಮಾಡ್ತೀಯಾ? ಅದಕ್ಕೆ ಏರ್ ಫ್ರೈ ಎಲ್ಲ ಆದರೆ ಅದ್ರಲ್ಲ ಪರವಾಗಿಲ್ವಲ್ಲ, ಹೇಳಕ್ಕಾಗಲ್ವಲ್ಲ ಯೂಸ್ ಮಾಡಬೇಡ ಅಂತ. ಕಲರ್ ಮಾಡ್ಬಿಟ್ಟಿದ್ದೀರಾ, ಗಲೀಜಾಗಲ್ವಾ? ಎತ್ತೆ ಒಂದು ಏರ್ ಫ್ರೈಯರ್ ಎತ್ತಕ್ಕಾಯ್ತಿಲ್ಲ, ಅನ್ಬಾಕ್ಸಿಂಗ್ ಮಾಡ್ತಾಳೆ. ಅಲ್ಲ, ಇದು ನೋಡಿ ಕೆಳಗಡೆ ಬೆಳೆದಿದೆಯಲ್ಲ. ಓಹೋ, ದೊಡ್ಡದಿದೆ. ಏನು ಇಷ್ಟು ದೊಡ್ಡದು ಬಂದ್ಬಿಟ್ಟಿದೆ. ಓಕೆ, ಬನ್ನಿ ಇದು ಒಟ್ಟಿಗೆ ತೆಗಿಯೋಣ. ಎಲ್ಲರೂ ಫೋನ್ ಇದು ಮಾಡ್ತಾರೆ ಗೊತ್ತಾ, ಆ ಥರ ನೋಡಿ. ಇವಾಗ ಫೋನ್ ಎಲ್ಲ ತೆಗಿತಾರೆ ಗೊತ್ತಾ. ಇಟ್ಕೊಳ್ಳಿ ನೀವಲ್ಲಿ. ಯಾರ ನೋಡಿದವರು ನನ್ನ ಮಕ್ಕಳು ಒಂದು ಏರ್ ಫ್ರೈಯರ್ ತಂದ್ಬಿಟ್ಟು ಏನು ಆಟ ಆಡ್ತಾವ್ರೆ ಅಂತ. ಹೊಸದೇನಾದ್ರೂ ಮನೆಗೆ ತಗೊಂಡ್ರೆ ಅದು ಸ್ಪೆಷಲ್ ತಾನೆ. ಅಲ್ಲಿ ಇಟ್ಕೊಳ್ಳಿ ನೀವು ಆ ಕಡೆ. ಏನೋ ಇದಾಗ್ಬಿಟ್ಟಿದೆ ಇಲ್ಲಿ. ಎಲ್ಲ ಟಚ್ ಸ್ಕ್ರೀನ್ ಆನೇ ಆಗಿಲ್ಲ. ಓ, ಟಚ್ ಸ್ಕ್ರೀನಾ? ಫಸ್ಟ್ ಸ್ವಿಚ್ ಹಾಕ್ಬೇಕು ತಾನೆ, ಆನ್ ಆಗ್ಬೇಕು ಅಂದ್ರೆ. ನೋಡೋಣ ಎಷ್ಟು ತಲೆ ಐತಿ ಅಂತ ಕೇಳಿದ್ದು ನೋಡಿ. ಓ, ಇದು ಓವರ್. ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್. ಇದು ತಲೆ ಐತಾ ಇಲ್ವಾ? ಹಂಗೆ ಮ್ಯಾನೇಜ್ ಮಾಡ್ಬಿಟ್ರು. ಟೆಸ್ಟ್ ಮಾಡಿದ್ದೆ ನಿಜ. ಅದು ಎಷ್ಟು ಮಾಡಿದ್ಯಾ ತಲೆನಾ ಅಂತ. ಒಂದೇ ಒಂದು ಸ್ಕ್ರೂ ಬಿದ್ದೋಗ್ಬಿಟ್ಟಿದೆ. ಎಕ್ಸ್ಟ್ರಾ ಕೊಟ್ಟಿದಾರ ಅಥವಾ ನಿಜ ಬಿದ್ದೋಗಿದ್ಯಾ? ಗೊತ್ತಿಲ್ಲ. ಎಲ್ಲ ಸ್ಕ್ರೂನು ಅಲ್ಲೇ ಇದೆ. ಇದರಲ್ಲೂ ಅಷ್ಟೇ, ಇದ್ರೊಳಗಡೆನೂ ಎಲ್ಲ ಸ್ಕ್ರೂಸ್ ಇದೆ. ಬಟ್ ಎಕ್ಸ್ಟ್ರಾ ಕೊಟ್ಟಿದಾರೇನೋ. ಬಟ್ ಎತ್ತಿಟ್ಟಿರ್ತೀನಿ ಬಿಡಿ, ಆಮೇಲೆ ಏನಾದರೂ ಆದ್ರೆ ನೋಡ್ಕೊಳ್ಳೋಣ. ನೋಡಿ ಗಾಯ್ಸ್, ಇವಾಗ ಇಲ್ಲಿಡೋಣ ಅಂತ ಪ್ಲೇಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವಿಲ್ಲಿ ಮಿಕ್ಸಿ ಇಟ್ಟಿದ್ವಿ. ಅದೇ ನೋಡ್ತಾ ಇದ್ದಾರೆ, ಹಿಡಿಯುತ್ತಾ ಒಳಗಡೆ ಫುಲ್ಲು.
ಓಕೆ ಫೈನಲಿ ಫಿಕ್ಸ್ ಆಯ್ತು. ಏನಿಲ್ವ ಇವತ್ತು ಇವತ್ತು ಸ್ಪೆಷಲ್ ಇದನ್ನ ನನಗೆ ಗೊತ್ತಿಲ್ಲದ್ರೆ ನೀವೇ ತಾನೇ ಸರ್ಪ್ರೈಸ್ ಆಗಿ ಆರ್ಡರ್ ಮಾಡಿರೋದು. ಸೊ ಅದಕ್ಕೆ ಇವಾಗ ಸರ್ಪ್ರೈಸ್ ಆಗು ಹೆಂಡತಿಗೋಸ್ಕರ ಕುಕ್ ಮಾಡ್ಕೊಡ್ಬೇಕು. ನೀನ್ ಮಾಡಲ್ಲ, ನೀವೇ ಕುಕ್ ಮಾಡ್ಕೊಡ್ಬೇಕು. ಇನ್ನೊಂದು ಸರ್ಪ್ರೈಸ್ ಕೊಡ್ಬೇಕು ತಾನೇ. ಓಕೆ ಏರ್ ಫ್ರೈ, ರೋಸ್ಟು, ಬೇಕು, ರೀಹೀಟು, ಡಿಹೈಡ್ರೇಟು, ಚಿಕನ್ನು, ಫ್ರೈಸು, ಸ್ಟೀಕು, ಕಸ್ಟರ್ಡ್ ಟಾಟ್. ಏನ್ ಗೊತ್ತಾ, ಫಸ್ಟ್ ಚಿಕನ್ನೇ ಮಾಡಬೇಕು ಆಯ್ತಾ. ಫಸ್ಟ್ ಚಿಕನ್ನೇ ಮಾಡ್ಬಿಡ್ಬೇಕು. ಫಸ್ಟ್ ಚಿಕನ್ನೇ ಮಾಡ್ಬಿಡೋಣ ಇವತ್ತು. ಹೆಂಗು ವೆಡ್ನೆಸ್ಡೇ, ನಾನ್ ವೆಜಿಟೇರಿಯನ್ ಅಂತ. ಓಕೆನಾ, ಏನೇನು ಆಪ್ಷನ್ಸ್ ಇದೆ ಎಲ್ಲ ನೋಡಿಕೊಂಡು ಇವತ್ತು ಚಿಕನ್ ಮಾಡ್ಕೊಂಡು ತಿನ್ಕೊಳ್ಳೋದು. ಏನು ಮಾಡ್ತಿದ್ದೆ ಸ್ಪೆಷಲ್ ಇವತ್ತು? ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಕಳಿಸಿದೆ ಗೊತ್ತಾ, ಏರ್ ಫ್ರೈಯರಲ್ಲಿ ಮಾಡೋದು. ಅದನ್ನ ಟ್ರೈ ಮಾಡೋಣ ಅಂತ. ಅದಕ್ಕೆ ಫಸ್ಟ್ ಮ್ಯಾರಿನೇಷನ್ ಮಾಡ್ಕೋಬೇಕು. ಸೊ ಮ್ಯಾರಿನೇಷನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡರ್ ಎಲ್ಲ ಫಸ್ಟ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇದೆ ಹೇಳ್ತೀನಿ. ಬಟ್ ಆ ಪ್ರೋಸೆಸ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಹೊಸ್ದಾಗಿ ಏರ್ ಫ್ರೈಯರ್ ಬಂದಿದೆ ಅಂತಾನೆ ಇದು? ಏರ್ ಫ್ರೈಯರ್ ಹೊಸ್ದಾಗಿ ಏರ್ ಫ್ರೈಯರ್ ಬಂದಿದೆ ಅಂತಾನೆ ಇದು? ಹೊಸ್ದಾಗಿ ಬಂದಿದೆಯಲ್ಲ, ಹೊಸ ರೆಸಿಪಿ ಏನಾರ ಟ್ರೈ ಮಾಡ್ಬೇಕಲ್ಲ, ಮಾಡ್ದಿಲ್ದಿರೋ ರೆಸಿಪಿ ಟ್ರೈ ಮಾಡಬೇಕು ಅಂತ ಹೊಸ್ದಾಗಿ ಟ್ರೈ ಮಾಡೋದು ಅಷ್ಟೇ. ಹೊಸ್ದಾಗಿರ್ಲಿ ಅಂತ ಸ್ವಲ್ಪ ಪೆಪ್ಪರ್ ಪೌಡರ್ ಸಾಕಲ್ಲ, ಒಂಚೂರು ಹಾಕೊಂಡ ಹಾಕು. ಜಾಸ್ತಿ ಆದ್ರೆ ಜಾಸ್ತಿ ಆಯ್ತು, ಕಮ್ಮಿ ಆದ್ರೆ ಕಮ್ಮಿ ಆಯ್ತು. ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ತಿಂದಾದ್ಮೇಲೆ ಹೇಳೋದು ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಅಂತ. ಏನೇನ್ ಆಗ್ತಿದೆ ಅಂತ ಹೇಳೋದು ಎಲ್ಲ ಇವ್ರಿಗೆ. ಇದು ಜೀರಿಗೆ ಪುಡಿ. ಅಯ್ಯೋ, ನಾನೇ ಇನ್ಸ್ಟಾಗ್ರಾಮ್ ರೀಲ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಒಂದು ರೀಲ್ ನೋಡ್ಕೊಂಡು ಟ್ರೈ ಮಾಡೋದು. ಕಾಪಿ ಕ್ಯಾಟು. ಅಷ್ಟೇ. ಚೆನ್ನಾಗಿ ಬಂದ್ರೆ ಆಮೇಲೆ ನೆಕ್ಸ್ಟ್ ಹೇಳ್ಕೊಡೋದು ರೆಸಿಪಿನ. ಹಂಗೆ ಆಮೇಲೆ ಡವ್ ಮಾಡೋದು. ನಾನೇ ಕಲ್ತ್ಬಿಟ್ಟೆ, ನಾನೇ ಇನ್ವೆಂಟ್ ಮಾಡ್ಬಿಟ್ಟೆ ಅಂತ ಎಲ್ಲರಿಗೂ ಹೇಳ್ಕೊಡೋದ. ಅದ್ರಲ್ಲಿ ಏನಾದ್ರು ಸ್ಪೆಷಲ್ ಟಚ್ ನಮ್ದು ಕೊಟ್ಬಿಟ್ಟು. ಸ್ಪೆಷಲ್ ಟಚ್ ಏನ್ ಕೊಡ್ತೀಯಾ? ಏನಾದ್ರು ಅವ್ರ ಇಂಗ್ರೀಡಿಯೆಂಟ್ ಏನೇನು ಆಡ್ ಮಾಡಿಲ್ಲ. ಸ್ಪೆಷಲ್ ಟಚ್ ಅಂದ್ರೆ ನಿನ್ ಕೈಯಲ್ಲಿ ಕಲ್ಸೋದು. ಹಿಂಗೆ ಇದೆ ಅಪ್ಪ ಕಂಫರ್ಟಬಲ್. ಅದೇ ಸ್ಪೆಷಲ್ ಟಚ್ ಇದೆ ನಿಮ್ದು ಅಂತ ಕೇಳ್ತಾ ಇರೋದು ನಾನು. ಇದೇ ಸ್ಪೆಷಲ್ ಟಚ್. ಕೈ ರುಚಿ, ಕೈಯಲ್ಲಿ ಕಲ್ಸಿರೋದು ಚೆನ್ನಾಗಿ ಬರುತ್ತೆ. ಕಲರ್ ಬಂದಿದೆ, ನಮ್ದೇ ಕಲರ್ ಬಂದಿಲ್ಲ. ಎಲ್ಲಿ ಕಲರ್ ಬಂದಿದೆ? ರೆಡ್ ಕಲರ್ ಏನೋ ಕಾಣಿಸ್ತಾ ಇದೆ ಅವ್ರು ಮ್ಯಾರಿನೇಟ್ ಮಾಡ್ಬೇಕಾದ್ರೆ, ಬಟ್ ನಮ್ದು ಬಂದಿಲ್ಲ. ತೋರಿಸ್ತೀನಿ ರೀ. ಖಾರದ ಪುಡಿ ಕಲರ್ ಜಾಸ್ತಿ. ಲೆಮನ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಇವಾಗ ಫಾಯಿಲ್ ಆಗ್ತಾ ಇದೆಯಾ? ಕೆಳಗಡೆ ಎಲ್ಲ ಬಿದ್ದು ಗಲೀಜಾಗುತ್ತಲ್ಲ, ಅದಕ್ಕೆ ಹೊಸದಲ್ವಾ, ಅದಕ್ಕೆ ಆಕ್ಚುಲಿ ಪೇಪರ್ದು ಹಾಕ್ಬೇಕು. ನೋಡಿ, ಪಕ್ಕಾ ಕಮೆಂಟ್ ಮಾಡೇ ಮಾಡ್ತಾರೆ. ಒಂದ್ಸರಿ ಹಿಂಗೆ ಕೇಕ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಯಿಲ್ ಯೂಸ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಎಷ್ಟು ಜನ ಕಮೆಂಟ್ ಮಾಡಿದ್ರು ಅಂದರೆ ಫಾಯಿಲ್ನ ಯೂಸ್ ಮಾಡಬೇಡಿ ಅಂತ. ಇವಾಗ ಬಟ್ ಅರ್ಜೆಂಟಿಗೆ ಇಲ್ಲ, ಅದು ಪೇಪರ್ ಇಡ್ತಾರಲ್ಲ ಓವನ್ ಒಳಗಡೆ, ಅದಿಲ್ಲ. ಸೊ ಅದಕ್ಕೆ ಫಾಯಿಲ್ ಹಾಕಿದ್ದೀನಿ. ಇಲ್ಲಾಂದ್ರೆ ಕುತ್ಕೊಂಡು ಆಮೇಲೆ ತಿಕ್ಬೇಕಲ್ಲ, ಫುಲ್ಲು ಗಲೀಜಾಗಿ ಹೋಗಿರುತ್ತೆ ಅದಕ್ಕೆ. ಓಕೆ, ಇವಾಗ ಬ್ರೆಡ್ ಕ್ರಮ್ಸ್ ರೆಡಿ ಇದೆ. ನಮ್ಮ ಚೆಪ್ಪು ಅವರು ಫುಲ್ ರೆಡಿ ಮಾಡ್ಕೊಂಡಿದ್ದಾರೆ ಈಗ, ಫುಲ್ಲು ಏನೇನು ಬೇಕು ಅಂತ. ಮೊಟ್ಟೆ ರೆಡಿ ಇದೆ. ಬ್ರೆಡ್ ಕ್ರಮ್ಸ್ ಅಂತೂ ಫುಲ್ ಹಿಂಗಾಗೋಗ್ಬಿಡ್ತು. ಅದು ಯಾವ ಮಟ್ಟಿಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಲೆಟ್ಸ್ ಟ್ರೈ. ಅಲ್ಲ ಬೇಬಿ, ಯಾಕೆ ನಗ್ತಾ ಇದ್ದೀರಾ? ಬಂದ್ಮೇಲೆ ನೋಡೋಣ. ಹಾಕೀಗ ಏನು ಮಾಡ್ಬೇಕೀಗ? ಫಸ್ಟ್ ಸ್ಟೆಪ್ ಇದನ್ನ ಅಲ್ಲಿ ನೋಡಿ ಇಲ್ಲಿ ಮಾಡೋದು. ನೆಕ್ಸ್ಟ್ ಇನ್ನೊಂದು ಮೊಬೈಲ್ಗೆ ಹೇಳೋದು. ಓಕೆ, ಫಸ್ಟ್ ಏನು ಮಾಡಬೇಕಂದ್ರೆ ಫ್ಲೋರ್ ಒಳಗಡೆ ಎತ್ಕೊಂಡು, ಓಕೆ ಗಾಟ್ ಇಟ್. ಫ್ಲೋರ್ ಒಳಗಡೆ ಫಸ್ಟು ಡಿಪ್ ಮಾಡಬೇಕು ಆಯಿತಾ, ಮೈದಾ. ಅದಾದಮೇಲೆ ಮೊಟ್ಟೆ ಒಳಗಡೆ ಡಿಪ್ ಮಾಡಬೇಕು. ಓಕೆನಾ? ಅದಾದಮೇಲೆ ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕಬೇಕು ಆಯಿತಾ. ಇದನ್ನ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡ್ತೀನಿ ಹೆಂಗೆ ಬರುತ್ತೆ.
ನನಗೂ ಶೋರ್ ಇಲ್ಲ ಹೆಂಗ್ ಬರುತ್ತೆ ಅಂತ. ಏನ್ ಗೊತ್ತಾ, ಒಂದ್ಸರಿ ನಾನು ಸೂರ್ಯ, ಪವಿ, ಮೋನಿ ಎಲ್ಲ ಸೇರ್ಕೊಂಡು KFC ಚಿಕನ್ನು ಮನೇಲೆ ಟ್ರೈ ಮಾಡಬೇಕು ಅಂತ ಮಾಡಿದ್ವಿ. ಬಟ್ ಇದು ಬ್ರೆಡ್ ಕ್ರಮ್ಸ್ ಬರುತ್ತಲ್ಲ, ಅದನ್ನ ಅಂಗಡಿಯಿಂದ ತಗೊಂಡ್ ಬಂದಿದ್ವಿ. ಆಕ್ಚುಲಿ ಚೆನ್ನಾಗಿ ಬಂದಿತ್ತು ಗೊತ್ತಾ, ಸಖತ್ತಾಗಿ ಬಂದಿತ್ತು ಅವತ್ತು ಟೇಸ್ಟು. ಆ ಬ್ರೆಡ್ ಕ್ರಮ್ಸ್ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಫುಲ್ಲು ಗಟ್ಟಿ ಇರುತ್ತೆ. ನಮ್ಮ ಗೋಪಿನೂ ಟ್ರೈ ಮಾಡ್ತಾನೆ, ಚೆನ್ನಾಗಿ ಮಾಡಿದ್ದೆ ಅವನು. ಚೆನ್ನಾಗಿ. ಓ ಗೋಪಿ ಅಣ್ಣ ಫುಲ್ ಶೆಫಾ. ಇವೆಲ್ಲ ಟ್ರೈ ಮಾಡ್ತಾನೆ. KFC ನಾನೇ ಮಾಡ್ಕೊಡ್ತೀನಿ ಅಂತೆಲ್ಲ ಮಾಡಿರೋದು. ಓವರ್ ಲೋಡ್ ಆಗ್ಬಿಟ್ಟಿದೆ. ಎಕ್ಸ್ಪೆಕ್ಟೇಷನ್ ಹಂಗೆ ಬಂದಿದ್ಯಾ? ಇಲ್ಲ, ಬಂದಿಲ್ಲ. ಸೊ ನನಗೂ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇಲ್ಲ ಚೆನ್ನಾಗಿ ಬರುತ್ತೆ ಅಂತ. ಇದು ಹಿಂಗಿಡೋದು ಎಲ್ಲ ಇಟ್ಬಿಟ್ಲು ಆ್ಯಕ್ಚುಲಿ. ಈ ಫಸ್ಟ್ ನಿಜ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ, ನೋಡೋಣ. ಬಂದ್ರೆ ಓಕೆ, ಇಲ್ಲ ಅಂತಂದ್ರೆ ಪಕ್ಕ ಟ್ರೈ ಮಾಡಲ್ಲ ನೆಕ್ಸ್ಟ್ ಟೈಮ್ ಅಷ್ಟೇ. ಏನೇನು ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟು. ಇದನ್ನ ಟ್ರೈ ಮಾಡಬಾರ್ದು ಅಂತ ಹೇಳ್ಕೊಡೋದು ಅಷ್ಟೇ. ಯಾರಾದ್ರೂ ನೋಡಿದ್ರೆ ರೀಲ್ನ ಮತ್ತೆ ನೀವು ಟ್ರೈ ಮಾಡಬೇಡಿ ಅಂತ. ಎಷ್ಟು 350 ಅಲ್ಲ? 350 ಇಡು. ಓಕೆ 350 ಕಾಣಿಸ್ತಾ ಇದೆ. ಸಾರಿ, ಈಚೆ ಕಡೆಯಿಂದ ಒಳಗಡೆ ಕೈ ಇಟ್ಬಿಟ್ಟು ನೋಡು. ಅದೇ ಹೆಂಗಾಗ್ತಾ ಇದೆ ಅಂತ ಚೆಕ್ ಮಾಡೋದು. ಫಸ್ಟ್ ಟೈಮೇ ಚಿಕನ್ ಮಾಡ್ತಾವಳೆ, ಇನ್ನು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದ್ಸಲನೂ ಯೂಸ್ ಮಾಡಿಲ್ಲ ಅದನ್ನ. ತಿಂದಿರೇ ಇರೋಕ್ಕಾಗುತ್ತಾ? ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಈಚೆಗಡೆಯಿಂದ ನೋಡೋಕೆ, ಚೆನ್ನಾಗಿ ಕಾಣಿಸ್ತಾ ಫ್ಯಾನ್ಸಿ ಆಗಿ ಫುಲ್ಲು. ಬಟ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಇರಿ. ವೆಯ್ಟ್ ಮಾಡಿ, ಒಂದು 15 ಮಿನಿಟ್ಸ್ ಗೊತ್ತಾಗೋಗುತ್ತೆ. ಇನ್ನು 15 ಮಿನಿಟ್ಸಲ್ಲಿ ಗೊತ್ತಾಗೋಗುತ್ತೆ ಏನಾಗುತ್ತೆ ಅಂತ. ನಿಜ ಕಾನ್ಫಿಡೆನ್ಸ್ ಇಲ್ಲ ಚೆನ್ನಾಗಿ ಬರುತ್ತೆ ಅಂತ, ನೋಡೋಣ. ನಮ್ಮ ಚಪ್ಪಿಗೆ ಕಾನ್ಫಿಡೆನ್ಸ್ ಇಲ್ಲ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಇವತ್ತು ತಿನ್ನಕ್ಕೆ ಚಿಪ್ಪೆ ಹಂಗಾದ್ರೆ ನನಗೆ. ಏಯ್ ಮಾಡಿಲ್ವಾ ಚಿಕನ್ನು ಮತ್ತು ಅದೆಲ್ಲ ಮಧ್ಯಾಹ್ನ ಏನು ಗೊತ್ತಾ, ಗೀ ರೈಸ್ ಮತ್ತು ಏನಿದು ಗುಂಟೂರು ಚಿಕನ್. ಇದು ಇನ್ಸ್ಟಾಗ್ರಾಮ್ ರೆಸಿಪಿನೇ, ಚೆನ್ನಾಗಿ ಬಂದಿತ್ತು. ಬಟ್ ಇದು ಗೊತ್ತಿಲ್ಲ, ನೋಡೋಣ ಹೆಂಗೆ ಬರುತ್ತೆ ಅಂತ. ಶೆಫ್ ರೆಡಿನಾ? ರೆಡಿ ಆಗಿದೆ, ಪಕೋಡ ಆಗಿದೆ. ಪಕೋಡನೇ ತಾನೇ ಮಾಡಿದ್ದು, ಬಟ್ ಟೇಸ್ಟ್ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಚಿಕನ್ ಪಕೋಡ ನೋಡಿ, ಆ ವಿಡಿಯೋದಲ್ಲಿ ಫ್ಲಿಪ್ ಮಾಡ್ತಾಳಲ್ಲ ಹಿಂಗೆ ಫುಲ್ ರೆಡ್ ಇತ್ತು. ನಿಮ್ದೇನು ಫುಲ್ ಇದು ಎಲ್ಲೋ ಇದೆ. ಅದೇ ಹೇಳಿದ್ದು, ಪಕೋಡ ಆಗ್ಬಿಟ್ಟಿದೆ ನಮ್ಮದು. ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಸ್ಮೆಲ್ ಬರ್ತಾ ಇಲ್ವಾ ನಿಮಗೆ? ಬರ್ತಾ ಇದೆ. ಇದಕ್ಕೂ ಇದು ಹಾಕ್ಬೇಕಾಯ್ತು ಸೋಡಾನ. ಸೋಡಾ ಹಾಕಿದ್ರಕ್ಕೆ ಕ್ರಿಸ್ಪಿ ಜಾಸ್ತಿ ಬರೋದೇನೋ ಅವಾಗ. ಬೋಂಡಾಕ್ಕೆ ಸೋಡಾ ಹಾಕ್ಲಿಲ್ಲ ಅಂದ್ರೆ ಫುಲ್ ಗಟ್ಟಿಗಾಗ್ಬಿಡ್ತಲ್ಲ ಆ ಥರ. ಅದಕ್ಕೆ ಈ ಬೋಂಡಾಗೂ ಸೋಡಾ ಹಾಕ್ಲಿಲ್ಲ ಅಂದ್ರೆ ಗಟ್ಟಿ ಆಗಲ್ವಾ, ಅದೇ ಥರ ಇದು ಗಟ್ಟಿಯಾಗಿರ್ಬೇಕು. ಕ್ರಿಸ್ಪಿ ಬಂದಿಲ್ಲ ಅದಕ್ಕೆ ನೋಡು. ಕ್ರಿಸ್ಪಿ ಬಂದಿಲ್ವಾ? ಇಷ್ಟು ಸೌಂಡ್ ಬರ್ತಾ ಇದೆ, ಇದೇ ಕ್ರಿಸ್ಪಿ ಅನ್ನೋದು. ಮತ್ತೆ ಇಲ್ಲಿ ನೋಡಿ ಸೌಂಡು. ಮತ್ತು ಕಲರ್ ಯಾಕೆ ಈ ಥರ ಇದೆ? ಕಲರು ಜಾಸ್ತಿ ಮೇಲ್ಗಡೆ ಇಟ್ಟಿರ್ತೀವಲ್ಲ, ಅದಕ್ಕೆ ಜಾಸ್ತಿ ಹೀಟ್ ಆಗಿಬಿಟ್ಟು ಕಲರ್ ಹಿಂಗಾಗಿದೆ. ಕೆಳಗಡೆ ಇರೋದೆಲ್ಲ ಪ್ರಾಪರ್ ಆಗಿದೆ ನೋಡಿ. ರೆಡಿ ಆಯಿತು, ಪಕೋಡ ರೆಡಿ. ನಮ್ಮ ಶೆಫ್ ಪಕೋಡ, ಚಿಕನ್ ಪಕೋಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ. ಎಂಜಾಯ್ ಮಾಡ್ಕೊಳ್ಳಿ. ಬಟ್ ತಿಂದ್ಬಿಟ್ಟು ಹೇಳ್ತೀವಿ, ಆಮೇಲೆ ಟ್ರೈ ಮಾಡಬೇಕು ಅಂತ ಇರೋರು ಟ್ರೈ ಮಾಡಿ. ಅಲ್ಲಿವರೆಗೂ ಅಂತೂ ಮಾಡ್ಬೇಕು. ಪ್ರೀತಿಯಿಂದ ಕುಕ್ ಮಾಡಿ, ಲವ್ ಇಂದ ಕುಕ್ ಮಾಡಿ. ಏನು ಹೇಳ್ತಾರೆ ಅವರು, ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗುತ್ತೆ ಅಂತ. ಈಗ ಯಾವ ಥರ ಆಗಿದೆ ಬನ್ನಿ ಟೇಸ್ಟ್ ಮಾಡೋಣ. ಪ್ರೀತಿಯಿಂದ ಮಾಡಿದ್ರೆ ಯಾವ ಥರ ಮಾಡಿದ್ರಿ ಇವಾಗ? ಇಲ್ಲಪ್ಪ, ಪ್ರೀತಿ ಹಾಕಿಲ್ಲ. ತಿನ್ನಿ, ಆಕ್ಚುಲಿ ಗೊತ್ತಿದ್ದು ಸಾಸ್ ಎತ್ಕೊಂಡು ತಿನ್ಬೇಕು ಅವಾಗ. ಈಗ ತಿಂದ್ಬಿಟ್ಟು ಹೇಳಿ ನೋಡಿ ಯಾವ ಥರ ಆಗಿದೆ ಅಂತ. ಬನ್ನಿ ನೀವು ಹಂಗೆ ತಿಂದಿ ನೀವು, ಪರವಾಗಿಲ್ಲ ಬನ್ನಿ. ನಾವು ಶೆಫ್ ತಿಂದಾದ್ಮೇಲೆ ಏನೂ ಆಗಲಿಲ್ಲ ಅಂದರೆ ಆಮೇಲೆ ತಿಂತೀವಿ. ಉಪ್ಪು ಖಾರ ಬಿಸಿ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ವಿಡಿಯೋ ಮುಂದೆ ಹೇಳ್ತಾ ಇಲ್ಲ, ಆಕ್ಚುಲ್ ಆಗು ಚೆನ್ನಾಗಿದೆ. ಬನ್ನಿ ಟ್ರೈ ಮಾಡ್ಬೋದಾ ವೀಕ್ಷಕರು? ಈ ರೆಸಿಪಿನ, ನಿಮ್ಮ ರೆಸಿಪಿ ಅಲ್ಲ, ಇನ್ಸ್ಟಾಗ್ರಾಮ್ ರೆಸಿಪಿನ. ಬಿಸಿ ಇದೆ, ಆರಾಮಾಗಿ ಟ್ರೈ ಮಾಡ್ಬೋದು. ಹಿಂಗಿದೆ. ಏಕೆ ನೀವು ಎಕ್ಸ್ಪ್ರೆಷನ್ ನೋಡೋರು ಹೆದರ್ಕೋತಾರೆ. ನಿಜ ಚೆನ್ನಾಗಿರುತ್ತೋ ಚೆನ್ನಾಗಿಲ್ಲ ಅಥವಾ ನಂಗೆ ಯಾಕೋ ಫಿಶ್ ತಿಂದಾಗ ಆ ಥರ ಬರ್ತಾ ಇದೆ.
ಫಿಶ್ ಥರನಾ ಹ್ಮ್ ಎಗ್ ಎಲ್ಲ ಹಾಕಿದೀವಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ. ಸ್ಮೆಲ್ ಅಂತೂ ಇನ್ನೂ ಚೆನ್ನಾಗಿ ಬರ್ತಾ ಇದೆ, ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ರೆಡಿ ಆಯ್ತು ಅಷ್ಟೇ. ಸರಿ, ಇವಾಗ ನಾವು ತಿನ್ನುವ ಸಮಯ. ಓಕೆ, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಆಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.